ಒಂದ್ಸಲ ಅರ್ಥ ಆಗಕ್ಕೆ ನಾರ್ಮಲ್ ಡೈರೆಕ್ಟರ್ ಅಲ್ಲ. ಒಂದು ದಿನ ರಾತ್ರಿ ಸ್ಟೋರಿನ ಇಷ್ಟು ನೀಟಾಗಿ ಇಷ್ಟು ಸ್ಪೀಡಪ್ ಆಗಿ ಹೇಳ್ಬೋದು ಅಂತ ಇದು ಒನ್ ಅಂಡ್ ಓನ್ಲಿ ಸ್ಟಾರ್ ಒಬ್ಬ ಮಾಣಿಕ್ಯನ್ಗೆ ಮಾತ್ರ ಮಾಡಬಹುದು ಅಂತ ಅನ್ಕೋತೀನಿ. ಮ್ಯಾಕ್ಸ್ ಹತ್ರ ಮಾತಾಡ್ತಾ ಇದ್ದೀರಾ, ಮ್ಯಾಕ್ಸಿಮಮ್ ಸೈಲೆನ್ಸ್ ಇರಲಿ. ಕ್ರಿಸ್ಮಸ್ ಸಂಭ್ರಮದಲ್ಲಿ ಬಿಡುಗಡೆಯಾಗಿ ಮ್ಯಾಕ್ಸ್ ಹಾಗೂ ಯುಐ ಚಿತ್ರಗಳು 3ನೇ ವಾರ ಯಶಸ್ವಿ ಪ್ರದರ್ಶನ ಮುಂದುವರೆಸಿವೆ. ಸುದೀಪ್ ನಟನೆಯ ಮ್ಯಾಕ್ಸ್ ದರ್ಬಾರ್ ಕೊಂಚ ಜೋರಾಗಿಯೇ ಇದೆ. ಇನ್ನು ಎರಡೂ ಸಿನಿಮಾಗಳ ನಡುವೆ ಬಾಕ್ಸ್ ಆಫೀಸ್ ಕ್ಲಾಶ್ ನಡೆದಿತ್ತು. ಇದರಲ್ಲಿ ಯಾರಿಗೆ ಲಾಭ ಯಾರಿಗೆ ನಷ್ಟ ಎನ್ನುವ ಚರ್ಚೆ ಕೂಡ ನಡೀತಿದೆ. ಉಪೇಂದ್ರ ನಿರ್ದೇಶಿಸಿ ನಟಿಸಿರುವ ಸಿನಿಮಾ ಯುಐ ಡಿಸೆಂಬರ್ 20ಕ್ಕೆ ಈ ಸೈಕಲಾಜಿಕಲ್ ಸಿನಿಮಾ ತೆರೆಗೆ ಬಂದಿತ್ತು. ಜಿ ಮನೋಹರ್ ಹಾಗೂ ಕೆಪಿ ಶ್ರೀಕಾಂತ್ ಚಿತ್ರಕ್ಕೆ ಹಣ ಹೂಡಿದ್ದಾರೆ. ದಶಕದ ಬಳಿಕ ಉಪ್ಪಿ ನಿರ್ದೇಶಿಸಿದ ಸಿನಿಮಾ ಎನ್ನುವ ಕಾರಣಕ್ಕೆ ಯುಐ ಭಾರಿ ನಿರೀಕ್ಷೆ ಹುಟ್ಟಾಕಿತ್ತು. ಆದರೆ ಸಿನಿಮಾ ತೆರೆ ಕಂಡ 4 ದಿನಗಳ ಅಂತರದಲ್ಲಿ ಮ್ಯಾಕ್ಸ್ ಸಿನಿಮಾ ರಿಲೀಸ್ ಆಗಿತ್ತು. ಸಾಮಾನ್ಯವಾಗಿ 2 ದೊಡ್ಡ ಸಿನಿಮಾಗಳು ಒಟ್ಟಿಗೆ ಬಿಡುಗಡೆಯಾದರೆ ಬಾಕ್ಸ್ ಆಫೀಸ್ ಕ್ಲಾಶ್ ಆಗುತ್ತೆ. ಸಣ್ಣ ಪ್ರಮಾಣದಲ್ಲಿ ಆದರೂ ಯಾವುದಾದರೂ ಒಂದು ಚಿತ್ರಕ್ಕೆ ಹಿನ್ನಡೆ ಆಗುತ್ತೆ. ಆದರೆ ಎಲ್ಲ ಗೊತ್ತಿದ್ದು ಬಹಳ ನಂಬಿಕೆಯಿಂದಲೇ 2 ಚಿತ್ರಗಳನ್ನು ಒಟ್ಟೊಟ್ಟಿಗೆ ರಿಲೀಸ್ ಮಾಡಲಾಗಿತ್ತು. ನಮ್ಮ ಸಿನಿಮಾಗಳ ನಡುವೆ ಯಾವುದೇ ಪೈಪೋಟಿ ಇಲ್ಲ ಎಂದು ಎರಡೂ ತಂಡಗಳು ಹೇಳಿದ್ವು. ಯುಐ ಚಿತ್ರಕ್ಕೆ ಮಿಶ್ರ ಪ್ರತಿಕ್ರಿಯೆ ಸಿಕ್ಕಿತ್ತು. ಆದರೂ ಮೊದಲ 4 ದಿನ ಭರ್ಜರಿ ಕಲೆಕ್ಷನ್ ಮಾಡಿದ್ದು ಸುಳ್ಳಲ್ಲ. ಬರೀ ಬುಕ್ ಮೈ ಶೋನಲ್ಲಿ 3 ದಿನ ತಲಾ 1 ಲಕ್ಷ ಟಿಕೆಟ್ ಬುಕ್ ಆಗಿತ್ತು. ಆದರೆ ಮ್ಯಾಕ್ಸ್ ದೊಡ್ಡದಾಗಿ ಸದ್ದು ಮಾಡಿತ್ತು. ಮಾಸ್ ಎಂಟರ್ಟೈನರ್ ಸಿನಿ ರಸಿಕರನ್ನ ದೊಡ್ಡದಾಗಿ ಸೆಳೆದಿತ್ತು. ಇನ್ನು ಅರ್ಜುನ್ ಮಹಾಕ್ಷಯ್ ಎಂಟ್ರಿ ಬಳಿಕ ಸತ್ಯ ಹಾಗೂ ಕಲ್ಕಿ ಕಡೆ ಪ್ರೇಕ್ಷಕರ ಫೋಕಸ್ ಕಮ್ಮಿಯಾಗಿದ್ದು ಸುಳ್ಳಲ್ಲ. ಹಬ್ಬದ ರಜಾ ದಿನ ಬಿಡುಗಡೆಯಾಗಿದ್ದ ಮ್ಯಾಕ್ಸ್ ಚಿತ್ರಕ್ಕೆ ಅದ್ಭುತ ಓಪನಿಂಗ್ ಸಿಕ್ಕಿತ್ತು. ಡಿಸೆಂಬರ್ 25ರ ಬೆಳಿಗ್ಗೆ 6 ಗಂಟೆಯ ಶೋನಿಂದಲೇ ಚಿತ್ರಕ್ಕೆ ಪಾಸಿಟಿವ್ ಟಾಕ್ ಬಂದಿತ್ತು. ಹಾಗಾಗಿ ಸಂಜೆಯ ಶೋಗಳು ಹೌಸ್ಫುಲ್ ಆಗಲು ಪ್ರಾರಂಭವಾಯಿತು. ಮೊದಲ 3 ದಿನ 3000ಕ್ಕೂ ಅಧಿಕ ಶೋಗಳು ಹೌಸ್ಫುಲ್ ಆಗಿತ್ತು ಎಂದು ಚಿತ್ರತಂಡವೇ ಹೇಳಿತ್ತು. ಆದರೆ ಯುಐ ಹಾಗೂ ಮ್ಯಾಕ್ಸ್ ಚಿತ್ರಗಳ ಕಲೆಕ್ಷನ್ ಬಗ್ಗೆ ಅಧಿಕೃತ ಮಾಹಿತಿ ಸಿಕ್ಕಿಲ್ಲ. ಬಾಕ್ಸ್ ಆಫೀಸ್ ಪಂಡಿತ ಪ್ರಕಾರ ಕ್ರಿಸ್ಮಸ್ ಬಾಕ್ಸ್ ಆಫೀಸ್ ಕದನದಲ್ಲಿ ಯುಐಗಿಂತ ಮ್ಯಾಕ್ಸ್ ಕೈ ಮೇಲಾಗಿತ್ತು. 2024ರ ಅತಿ ದೊಡ್ಡ ಬ್ಲಾಕ್ ಬಸ್ಟರ್ ಸಿನಿಮಾ ಆಗಿ ಮ್ಯಾಕ್ಸ್ ಹೊರಬಂದಿತ್ತು. ಆದರೆ ಉಪ್ಪಿ ಚಿತ್ರಕ್ಕೆ ವಿದೇಶಗಳಲ್ಲಿ ಒಳ್ಳೆಯ ರೆಸ್ಪಾನ್ಸ್ ಸಿಕ್ಕಿತ್ತು. 2024ರಲ್ಲಿ ವಿಶ್ವದಾದ್ಯಂತ ಅತಿ ಹೆಚ್ಚು ಗಳಿಕೆ ಕಂಡ ನಂಬರ್ 1 ಸಿನಿಮಾ ಯುಐ ಎಂದು ಚಿತ್ರತಂಡ ಹೇಳಿತ್ತು. ಆದರೆ ಮ್ಯಾಕ್ಸ್ ರಿಲೀಸ್ ಬಳಿಕ ಯುಐ ಕಲೆಕ್ಷನ್ ಬಿತ್ತು ಎಂದು ಸ್ವತಃ ಫಿಲ್ಮ್ ಚೇಂಬರ್ ಅಧ್ಯಕ್ಷ ನರಸಿಂಹಲು ಹೇಳಿದ್ದಾರೆ. ಸಂಕ್ರಾಂತಿ ಸಂಭ್ರಮದಲ್ಲಿ ಕನ್ನಡದ 2 ಚಿತ್ರಗಳು ಬಿಡುಗಡೆಗೆ ಸಜ್ಜಾಗಿತ್ತು. ಆದರೆ ಪರಭಾಷಾ ಸಿನಿಮಾಗಳ ನಡುವೆ ಸಂಜು ವೆರ್ಸ್ ಗೀತಾ 2 ಹಾಗೂ ಛೂ ಮಂತರ್ ಚಿತ್ರಗಳಿಗೆ ಸರಿಯಾಗಿ ಥಿಯೇಟರ್ಗಳು ಸಿಗಲಿಲ್ಲ. ಹಾಗಾಗಿ ನಾಗಶೇಖರ್ ನಿರ್ದೇಶನದ ಸಂಜು ವೆರ್ಸ್ ಗೀತಾ ಈ ಸಿನಿಮಾ ರಿಲೀಸ್ ಮುಂದೂಡಲಾಗಿದೆ. ಈ ಬಗ್ಗೆ ಫಿಲ್ಮ್ ಚೇಂಬರ್ನಲ್ಲಿ ಭಾರಿ ಚರ್ಚೆ ಆಯಿತು. ಛೂ ಮಂತರ್ ಚಿತ್ರಕ್ಕೂ ಸರಿಯಾಗಿ ಸ್ಕ್ರೀನ್ಗಳು ಸಿಕ್ಕಿಲ್ಲ. 2 ಸಿನಿಮಾದಲ್ಲಿ 1 ಸಿನಿಮಾ ರಿಲೀಸ್ ಮಾಡುವಂತೆ ನಿರ್ಮಾಪಕರಿಗೆ ಮನವಿ ಮಾಡಿಕೊಂಡಿದ್ದೇನೆ ಎಂದು ಫಿಲ್ಮ್ ಚೇಂಬರ್ ಅಧ್ಯಕ್ಷ ನರಸಿಂಹಲು ತಿಳಿಸಿದ್ದಾರೆ. ಯುಐ ಹಾಗೂ ಮ್ಯಾಕ್ಸ್ ಚಿತ್ರಗಳು 4 ದಿನದ ಅಂತರದಲ್ಲಿ ಬಿಡುಗಡೆ ಆಗಿದ್ವು. ಆದರೆ ಯುಐ ಒಳ್ಳೆ ಕಲೆಕ್ಷನ್ ಆಗಿತ್ತು. ಬಳಿಕ ಮ್ಯಾಕ್ಸ್ ಬಂದ ಬಳಿಕ ಯುಐ ಕಲೆಕ್ಷನ್ ಬಿತ್ತು. ಅದು ನೋಡಿ ಹೊಟ್ಟೆ ಉರಿಯಿತು. ಹಾಗಾಗಿ ಮತ್ತೆ 2 ಸಿನಿಮಾ ಒಟ್ಟೊಟ್ಟಿಗೆ ಬರುವುದು ಬೇಡ ಎಂದು ಮನವಿ ಮಾಡಿದ್ದಾಗಿ ನರಸಿಂಹಲು ವಿವರಿಸಿದ್ದಾರೆ. ಫಿಲ್ಮ್ ಚೇಂಬರ್ ಅಧ್ಯಕ್ಷರ ಮಾತು ಕೇಳಿದರೆ ಯುಐ ಚಿತ್ರದ ಗಳಿಕೆ ಬಹಳ ಕಮ್ಮಿ ಆಗಿದೆಯಾ ಎನ್ನುವ ಅನುಮಾನ ಮೂಡಿದೆ. ಹಾಗಿದ್ರೆ ಉಪ್ಪಿ ಸಿನಿಮಾ ಚೆನ್ನಾಗಿ ಕಲೆಕ್ಷನ್ ಮಾಡಿದೆ ಎನ್ನುವುದೆಲ್ಲ ಸುಳ್ಳ ಎಂದು ಸುದೀಪ್ ಫ್ಯಾನ್ಸ್ ಕಾಮೆಂಟ್ ಮಾಡ್ತಿದ್ದಾರೆ. ಸದ್ಯ ನರಸಿಂಹಲು ಮಾತನಾಡಿರುವ ವಿಡಿಯೋ ವೈರಲ್ ಆಗ್ತಿದೆ.